ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ಒಂದು ಖುಷಿ ಖಬರಿಯನ್ನು ತಿಳಿಸುತ್ತೇನೆ. ಯಾಕಂದರೆ SSP ಅಮೌಂಟು ಎಲ್ಲರ್ಸ್ ಮಂದಿಗೆ ಕ್ರೆಡಿಟ್ ಆಗಿದೆ. ಅದು ಚೆಕ್ ಮಾಡೋದು ಹೇಗೆ ಅಂದರೆ, ಫಸ್ಟ್ SSP ಪೋರ್ಟಲನ್ನು ನಿಮ್ಮ ID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿಕೊಳ್ಳಿ. ಲಾಗಿನ್ ಆದ ತಕ್ಷಣ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿ, 25-26 ಮೇಲೆ ಕ್ಲಿಕ್ ಮಾಡಿ, ವ್ಯೂ ಅಂತ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗೆ ಬರ್ರಿ. ಇಲ್ಲಿ ನಿಮಗೆ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಕಾರ್ಡ್ ಅಂತ ತೋರಿಸುತ್ತದೆ. ಸೆಕೆಂಡ್ ಪೇಜಿಗೆ ಹೋದ ತಕ್ಷಣ ಇಲ್ಲಿಗೆ ನಿಮ್ಮ ಸ್ಯಾಂಕ್ಷನ್ ಆಗಿದ್ದ ಅಮೌಂಟು ಎಲ್ಲ ಸ್ಟೇಟಸ್ ಎಲ್ಲ ತೋರಿಸುತ್ತದೆ. ಕೆಳಗೆ ನೋಡಿ 48,964 ಅಂತ ಅಮೌಂಟ್ ಕಾಣಿಸ್ತಿದೆ ಅಲ್ಲ, ಅದು ಅಮೌಂಟ್ ನಿನ್ನೆ ರಾತ್ರಿ ಕ್ರೆಡಿಟ್ ಆಗಿದೆ. ಆದ್ರೂ ಇಲ್ಲಿ ಸ್ಟೇಟಸ್ ಪೆಂಡಿಂಗ್ ಅಂತ ತೋರಿಸ್ತಾ ಇದ್ದೀರಿ. ಅದು ಏಕೆ ಅಂದರೆ ಇನ್ನೂ ಸರ್ವರ್ ಇನ್ನೂ ಬ್ಯುಸಿ ಇದೆ, ಸರ್ವರ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಸರ್ವರ್ ಅಪ್ಡೇಟ್ ಆಗಿದ್ದ ತಕ್ಷಣ ಪುಷ್ ಟು ಡೆಬಿಟ್ ಅಂತ ಅದು ಎಸ್ ಅಂತ ತೋರಿಸುತ್ತದೆ. ಇನ್ನೂ ಅವೇಟೆಡ್ ತೋರಿಸ್ತಾ ಇದೆ. ಇದು ಕೂಡ ಸಾಲ್ವ್ ಆಗುತ್ತೆ, ನೀವು ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ನೋಡಿ ಗೈಸ್, ನಿಮಗೆ ಲೈವ್ ಪ್ರೂಫನ್ನು ತೋರಿಸ್ತಾ ಇದ್ದೀನಿ. ಎಸ್ಟರ್ಡೇ ಈವ್ನಿಂಗ್ 6:58ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಅದು ಅಮೌಂಟ್ ಎಷ್ಟು ಅಂದರೆ 48,964. ಈ ಅಮೌಂಟು ಗೌರ್ಮೆಂಟ್ ಆಫ್ ಇಂಡಿಯಾನಿಂದ ರಿಲೀಸ್ ಆಗಿದೆ. ಮತ್ತು ಇದು 40% ಅಮೌಂಟ್ ಇನ್ನೂ ರಿಲೀಸ್ ಆಗಿದೆ. ಬಟ್ 60% ಅಮೌಂಟು ಕೂಡ ಇನ್ನೂ ರಿಲೀಸ್ ಆಗಿಲ್ಲ. ಅದು ರಿಲೀಸ್ ಯಾವಾಗ ಆಗುತ್ತೆ ಅಂದರೆ ವಿತಿನ್ 1 ವೀಕ್ ಒಳಗೆ ಅಮೌಂಟ್ ರಿಲೀಸ್ ಆಗುತ್ತದೆ. ಗೌರ್ಮೆಂಟ್ ಆಫ್ ಇಂಡಿಯಾಲಿಂದ ಬಜೆಟ್ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಅದು ಆದ ತಕ್ಷಣ ನೀವು ವಿತಿನ್ 1 ವೀಕ್ ಒಳಗೆ ಕ್ರೆಡಿಟ್ ಆಗುತ್ತೆ. ಅಷ್ಟೇನು ಗಾಬರಿ ಮಾಡ್ಕೋಬೇಡಿ. ಮತ್ತು ಇನ್ನೂ ಯಾರಿಗೆ ಅಮೌಂಟ್ ಬಂದಿಲ್ಲ ಅವರು SSP ಪೋರ್ಟಲ್ನಲ್ಲಿ ಬಂದು ಈ ನಂಬರ್ಗೆ ಕಾಲ್ ಮಾಡಬಹುದು. ಇದೊಂದು ನಂಬರ್ ಕಾಣಿಸ್ತಾ ಇದೆಯಲ್ಲ, 9482300400. ಈ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳ್ಬೋದು, ಸರ್ ನಮ್ಮದು ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ. ಕೆಳಗೆ ಒಂದು ಇಮೇಲ್ ಕಾಣಿಸ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ಒಂದು ಇಮೇಲನ್ನು ಮಾಡಿ. ಅವರು ವಿತಿನ್ 2 or 3 ಡೇಸ್ ಒಳಗೆ ರಿಪ್ಲೈಯನ್ನು ಕೊಡುತ್ತಾರೆ. ಇಷ್ಟ ಆದ್ರೂ ಸಹ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂದರೆ ಸೋಷಿಯಲ್ ವೆಲ್ಫೇರ್ ಆಫೀಸಿಗೆ ಹೋದ ತಕ್ಷಣ ಅವರಿಗೆ ಒಂದು ಲೆಟ್ರನ್ನು ಬರೀರಿ. ಅದರ ಜೊತೆ ನಿಮ್ಮ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.